ಗಾಡಿ, ನಾನು, ನೇಚರ್. ಬೇಕಂತ ಅನಿಸ್ತು, ಎಕ್ಸ್ಟ್ರಾ ಚೆನ್ನಾಗಿ ಕಾಣುತ್ತೆ, ಸೊ ಹಾಕ್ಸಿದ್ದೀನಿ. ಚೆನ್ನಾಗಿ ಕಾಣಿಸೋಕೆ ಹಾಕ್ತಿದ್ದಾನೋ ಅಥವಾ ಬೇರೆ ಏನು ಕಾಣಲ್ಲ ರೋಡಲ್ಲಿ ಅಂತ ಹಾಕ್ತಿದ್ದಾನೋ ಗೊತ್ತಿಲ್ಲ. ನೀನು ಆಫರಲ್ಲೆಲ್ಲ ತೆಗೆದೆ ಅನ್ಕೋ, ಬೆಸ್ಟ್ ಪ್ರೈಸಲ್ಲಿ ನಿನಗೆ ಆಕ್ಸೆಸರೀಸ್ ಸಿಗುತ್ತೆ. ಇಲ್ಲ ನೀನು ಪುನಃ ನೆಕ್ಸ್ಟ್ ಆಫರ್ ಬಿಟ್ಬಿಟ್ಟು ಒಂದು ಸ್ವಲ್ಪ ದಿನ ಬಿಟ್ಟು ಹಾಕ್ಸ್ಕೋತೆ ಅಂದರೆ ಅದಕ್ಕೆ ಪೇಮೆಂಟ್ ಕೊಡಬೇಕು. ಪೇಮೆಂಟ್ ಇಲ್ಲ, ಸೊ ನಾವು ಆಫರಲ್ಲೇ ಹಾಕ್ಸ್ಕೊಬಿಟ್ಟಿದ್ದೀವಿ. ಬಿಸ್ನೆಸ್ ಮಾಡೋಣ. ಆಫರ್ ಕ್ಲೋಸಸ್ ಸೂನ್. ಯೂಟ್ಯೂಬ್ ನೋಡ್ತೀರಾ? ಲೇಡಿ ಕನ್ನಡ ವ್ಲಾಗ್ಸ್ ಅಂತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ. ನಾನು ನಿಮ್ಮ ಎಡಿ. ಸೊ ಈ ಮಳೆ ಏನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಬನ್ನಿ ತೋರಿಸ್ತೀನಿ. ವೆದರ್ ನೋಡಿ ಸಖತ್ತಾಗಿದೆ ಅಂತ, ಬ್ಯೂಟಿಫುಲ್ ಆಗಿದೆಲ್ಲ. ಸೊ ಇದೇ ನಮ್ಮ ಜಗ್ಗು. ಮಳೆ ಜಾಸ್ತಿ ಆಗಿದೆ ಅಂದು ರೇನ್ ಕೋಟ್ ಹಾಕ್ಕೊಂಡು ಮಾಡ್ತಿದ್ದೀನಿ ಗುರು. ಸೊ ಇದು ನಮ್ಮ ಜಗ್ಗು. ಒಂದು ಓವರ್ ವ್ಯೂ ನೋಡ್ಕೊಳ್ಳಿ ಹೇಗಿದೆ ಅಂತ. ನೋಡ್ ಗುರು ಎಷ್ಟು ಚೆನ್ನಾಗಿದೆ ನೇಚರ್ ಅಂತ. 398cc ಲಿಕ್ವಿಡ್ ಕೂಲ್ಡ್ ಇಂಜಿನ್. ಹಾಗೇ ಮೇಲೆ ಬಂದರೆ 13 ಲೀಟರ್ ಟ್ಯಾಂಕ್ ಗುರು. ಬಜಾಜ್ ಮತ್ತು ಟ್ರಯಾಂಪ್ ಪಾರ್ಟ್ನರ್ಶಿಪ್ಪಲ್ಲೇ ಬಂದಿದ್ದು ಈ ಸ್ಕ್ರಾಂಬ್ಲರ್ 400X ಮತ್ತು ಸ್ಪೀಡ್ 400. ನಮ್ಮ ಟ್ರಯಾಂಪ್ ಗಾಡಿನ ತಗೊಳಕ್ಕಾಗಲ್ಲ, ರೇಟ್ ಜಾಸ್ತಿ ಅಂತ ಹೇಳೋರಿಗೆ ಹೇಳಿ ಮಾಡಿಸಿ ಬಜಾಜ್ ಅವರು ಹಿಂಗೆ ಕೊಲಾಬ್ರೇಷನಲ್ಲಿ ಬಿಟ್ಟರು ಈ ಗಾಡಿನ ಬಿಟ್ಟಂಗೆ ಸ್ವಲ್ಪ ಲೇಟಾಗೆ ಸೇಲ್ ಆಯಿತು. ಅದಾದಮೇಲೆ ಸೇಲ್ ಆಗೋ ಶುರು ಆಯಿತು ನೋಡಿ, ಸೇಲ್ ಮೇಲೆ ಸೇಲ್. ಆ ಟೈಮಲ್ಲಿ ನಮ್ಮದು ಹಿಮಾಲಯನೂ ಇತ್ತು, 390 ಅಡ್ವೆಂಚರು ಇತ್ತು KTMದು, ಆಮೇಲೆ GS ಇತ್ತು BMWದು. ಬಟ್ ನಮ್ಮ ಜನ ಇದು ಯಾಕೆ ತಗೊಳ್ತಿದ್ರು ಹೇಳಿ? ಬ್ರ್ಯಾಂಡ್ ನೋಡಿ ಟ್ರಯಾಂಪ್ ಅಂತ. ನಮ್ಮ ಬಾಯ್ಸಿಗೆ ಈ ಥರ ಜೋರಾದ ಮಳೆ ಬರುವಾಗ ಅವ್ರ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಬರುತ್ತೆ. ಏನು ಹೇಳಿ? ಮ್ಯೂಸಿಕ್. ನಮ್ಮ ಸ್ಕ್ರಾಂಬ್ಲರ್ ಬಂದು 60% ರೋಡ್ ಮತ್ತು 40% ಆಫ್ ರೋಡಿಗೆ ಮಾಡಿದ್ದಾರೆ. ಸೊ ನಿಮಗೆ ಕಾಣಿಸ್ತಿದೆ, ಇದು ಆಫ್ ರೋಡ್ ಅಂತೂ ಅಲ್ಲ, ರೋಡೇ ಅಂದರೂ ಇಲ್ಲೇ ಆಫ್ ರೋಡ್ ಮಾಡ್ತಿದ್ದೀನಿ. ಇದ್ರ ಸಸ್ಪೆನ್ಷನ್ ಮಾತ್ರ ಬೆಣ್ಣೆಗುರು, ಅಷ್ಟು ಸಖತ್ತಾಗಿದೆ. ಬ್ರೇಕಿಂಗ್ ಬೈಟ್ ಅಂತೂ ಹಾಗೆ ನಿಂತ್ಕೊಳ್ಳುತ್ತೆ ಕಚ್ಚಕ್ಕಂತ. ಬಟ್ ಇದಕ್ಕೆ ಇದ್ರದ್ದು ಹೀಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಕರೆಕ್ಟಾಗಿರೋ ಐಟಮ್ ಕೊಟ್ಟಿಲ್ಲ. ಸ್ಪೀಡ್ 400ಗೂ ಸ್ಕ್ರಾಂಬ್ಲರ್ 400ಗೂ ಏನು ಡಿಫ್ರೆನ್ಸ್ ಅಂದರೆ, ಸ್ಪೀಡ್ 400 ಬಂದು ತುಂಬಾ ಕಾಂಪ್ಯಾಕ್ಟ್ ಆಗಿದೆ ಗಾಡಿ. ಹೆಂಗೆ ಬೇಕೋ ಹಂಗೆ ನುಗ್ಸಾಡ್ಬೋದು, ಸಿಟೀಸಲ್ಲಿ ಆರಾಮಾಗಿ ಇರ್ಬೋದು. ಬಟ್ ಸ್ಕ್ರಾಂಬ್ಲರ್ ಆಗಲ್ಲ, ಚೂರು ಮಿಸ್ ಆಯ್ತಂದ್ರೆ ನಮ್ಮ ಈ ಥರ ಇಂಡಿಯನ್ ರೋಡ್ಸಿಗೆ ಈ ಥರ ಸ್ಕ್ರಾಂಬ್ಲರ್ ಅಥವಾ ADV ಬೆಸ್ಟ್ ಗುರು. ಅಂದ್ರೂ ನಮ್ಮ ಬಾಯ್ಸ್ ಕೇಳಲ್ಲ, R15 ತಗೊಳ್ತಾರೆ. ಚಿಕ್ಕ ವಯಸ್ಸಿಂದ ಸ್ಪೋರ್ಟ್ಸ್ ಬೈಕ್, ಸ್ಪೋರ್ಟ್ಸ್ ಕಾರಲ್ಲಿ ಆಟಾಡಿ ಚಿಕ್ಕ ಟಾಯ್ಸಲ್ಲಿ R15 ತಗೊಳ್ತಾರೆ. ಅದಾದಮೇಲೆ ಲಾಂಗ್ ಟ್ರಿಪ್ ಬರುವಾಗ ಗುರು ನನಗೆ ಬೆನ್ನು ನೋವು ಆಗ್ತಿದೆ, ಗುರು ನನಗೆ ಆ ನೋವು ಆಗ್ತಿದೆ, ಈ ನೋವು ಆಗ್ತಿದೆ ಅಂತ ತೆಗಿತಾರೆ. ಇದು ಬಂದ್ಬಿಟ್ಟು 40 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ, 37.5 Nm ಟಾರ್ಕು ಪ್ರೊಡ್ಯೂಸ್ ಮಾಡುತ್ತೆ. ಸೀಟ್ ನೋಡಿ, ಇದು ಸ್ವಲ್ಪ ಆಡಾಗೇ ಇದೆ, ಇದು ಪರವಾಗಿಲ್ಲ. ಫ್ರಂಟು ಬ್ಯಾಕು LED ಕೊಟ್ಟಿದ್ದಾರೆ. ಇದು ಯಾಕಪ್ಪ ಹಾಕ್ಸ್ತಾನೆ ನಿರ್ಮಿತ್? ಇದ್ಯಾಕೆ ಹಾಕ್ಸಿದ್ಯಾ? ಲೈಟ್ ಸಾಕಾಗಿಲ್ವಾ? ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂಥದ್ದು. ಇದರಲ್ಲಿ ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ಬ್ಲ್ಯಾಕ್, ವೈಟ್, ರೆಡ್, ಗ್ರೀನ್ ಇದೆ. ಅದಕ್ಕೆ ಜೊತೆಗೆ ಬೇರೆ ಬೇರೆ ಕಲರ್ಸ್ ಮಿಕ್ಸಪ್ ಇರುತ್ತೆ. ಆಮೇಲೆ ಇದರಲ್ಲಿ ಹೊಸದಾಗಿ ಒಂದು XC ಅಂತ ಬಂದಿದೆ, ಯೆಲ್ಲೋ ಕಲರ್ದು. ಈ XCದು ಡಿಫ್ರೆನ್ಸ್ ಏನಂದರೆ ಎಲ್ಲನೂ ಸೇಮ್ ಇರುತ್ತೆ. 3000 ಎಕ್ಸ್ಟ್ರಾ ಕೊಟ್ಟು ಆಕ್ಸೆಸರಿ ಇರೋ ಆಪ್ಷನ್ಸ್ನ ಸ್ವಲ್ಪ ಹಾಕಿರ್ತಾರೆ ಅಷ್ಟೇ ಸ್ಟಾಕ್ ಗಾಡಿಗೆ. ಒಂದು ಪ್ರಾಡಕ್ಟ್ನ ಸೇಲ್ ಮಾಡಬೇಕಂದ್ರೆ ಡಿಫ್ರೆಂಟ್ ಮಾರ್ಕೆಟ್ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ಬಟ್ ನಮ್ಮ ಜನ ಇದರಲ್ಲಿ ಬಕ್ರಾಗ್ತಾರೆ. ಹೇಗಂದರೆ ಮಸಾಲೆ ದೋಸೆಗೆ ಮೇಲೆ ಗೀ ಹಾಕಿ ಮಸಾಲೆ ಗೀ ರೋಸ್ಟ್ ಅಂತ ಕೊಡ್ತಾರೆ, ಅದೇ ಕೆಳಗೆ ಹಾಕಿ ಮಸಾಲೆ ದೋಸೆ ಅಂತ ಕೊಡ್ತಾರೆ. ಎರಡೂ ಡಿಫ್ರೆಂಟ್ ಅಲ್ವಾ ಅಂತ ಹೇಳಿ ತಿಂತಾರೆ. ಏನು ಮಾಡ್ಲಿಕ್ಕಾಗಲ್ಲ. ಮೈಲೇಜ್ ಆಗಿ ಬರುತ್ತೆ. ಮೈಲೇಜ್ ಬಂದ್ಬಿಟ್ಟು 30. ಹಾಂ, ಟೌನು ಮೈಸೂರು ಟೌನಲ್ಲೆಲ್ಲ ಬಂದ್ಬಿಟ್ಟು ನಮಗೆ ಒಂದು 25-23 ಹಾಕ್ಕೊಡುತ್ತೆ. ಆನ್ ರೋಡ್ ಬಂದ್ಬಿಟ್ಟು ನಿಮ್ಗೆ ಪಕ್ಕ 30 ಕೊಡುತ್ತೆ. ಹೇಳಂಗೆ ಇಲ್ಲ ಮಾತು. ಜಗ್ಗು ಅನಲಾಗು ಕೊಟ್ಟಿದ್ದಾರೆ, LED ಕೊಟ್ಟಿದ್ದಾರೆ.
ಸೊ ಇದ್ರ ಸಸ್ಪೆನ್ಷನ್ ಬಂದ್ಬಿಟ್ಟು ಮೋನೋಸಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಹಾಗೆ ಇದ್ರದ್ದು ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಳ್ಳೋಣ ಬನ್ನಿ. ಸೊ ನಿಮಗೆ ಇದು ಆನ್ ರೋಡ್ ಬಂದ್ಬಿಟ್ಟು 347 ಬೀಳುತ್ತೆ ಅಲ್ವಾನೋ? 347 ತಾನೇ ಬೀಳುತ್ತೆ. ಹೌದೌದೌದು. ಹಾಂ, ಬಟ್ ಟೋಟಲಿ ನನಗೆ ಬಂದ್ಬಿಟ್ಟು 4 ಬಂತಿಲ್ಲ. ಆಕ್ಸೆಸರೀಸ್ ತುಂಬಿಸಿದ್ಯಲ್ಲ ಮತ್ತೇನು. ಆಮೇಲೆ ಇದಕ್ಕೆ ಎಷ್ಟಾಯಿತು ಬ್ಯಾಕ್ ರ್ಯಾಕಿಗೆ? ತಗೋತೀಯಾ ಬೇರೆ ಕಂಪನಿ ತಗೋಬೇಕು ಅಂತ ಅವಾಗ ನನಗೆ ಅನಿಸಿದ್ದು. ಯಾಕಂದರೆ ಒಂದೊಂದು ಇಂಥ ಬ್ಯಾಕ್ ಗಾರ್ಡ್ ಆಗಲಿ ಮಡ್ ಗಾರ್ಡ್ ಆಗಲಿ ಅವೆಲ್ಲ ಎಷ್ಟು ಎಕ್ಸ್ಪೆನ್ಸಿವ್ ಅಂದರೆ ಅದಕ್ಕೆಲ್ಲ ನೀನು ಆಕ್ಸೆಸರೀಸ್ ಅಂಗಡಿಗೆ ಹೋದ್ರೆ ಈ ಲೋಗೋ ಅಲ್ಲ, ಸಾರಿ, ಈ ಲೋಗೋಗೆ ಕಾಸು ಕೊಡಬೇಕು. ಏನಂತೀಯ? ಅಷ್ಟು ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ. ಜೀವನದಲ್ಲಿ ಫುಲ್ ತುಂಬ ಬೇಜಾರಾಗ್ಬಿಡುತ್ತೆ. ಅಷ್ಟೆಲ್ಲ ಆಗಲ್ಲ ಕಂಡ್ರಿ. ಏನಂತೀಯ? ಒಂದು ಬೆಂಗಳೂರು ಹುಡುಗಿ ಮೇಂಟೈನ್ ಮಾಡೋದು ಈಸಿನಾ ಅಥವಾ ಟ್ರಯಂಫ್ ಮೇಂಟೈನ್ ಮಾಡೋದು ಈಸಿನಾ? ಬ್ಯಾಂಗ್ಳೂರು ಎರಡೂ ಒಂದೇ ಅನ್ಕೋ. ಬೆಣ್ಣೆ ಶಾಂತಮ್ಮನ್ನ ಯಾಕೋ ಗದ್ದೆ ಕರೆಸ್ಕೊಂಡೆ? ಅಕ್ಕೋ ನಿನಗೆ ಇದೆಲ್ಲ ಅರ್ಥ ಆಗುದಿಲ್ಲ, ಸುಮ್ಮನಿರು. ಈ ವೈಸರು ವೈಸರೆಲ್ಲ ಬಂದ್ಬಿಟ್ಟು ನನಗೆ ಅದು 4,000 ಅನ್ಕೋ ಶೋರೂಮ್ ಪ್ರೈಸು. ಓಕೆ, ಎಲ್ಲ ಆಗಲಿ ಅಪ್ ಟು ಇದು ನಾನು ಸೆರಾಮಿಕ್ ಕೋಟ್ ಕೂಡ ಮಾಡಿಸಿದ್ದೀನಿ. ಸೆರಾಮಿಕ್ ಕೋಟಿಂಗ್ ಬಂದ್ಬಿಟ್ಟು 8,000 ಮಾಡಿ ಇಟ್ಟಿದ್ದಾರೆ. ಓಕೆ, ಸೊ ಅಷ್ಟೊಂದು ಎಕ್ಸ್ಪೆನ್ಸಿವ್ ಇದೆ. ಹಾಂ, ಅದು ಬಿಟ್ಟರೆ ಮತ್ತೆ ಹೈ ಮಡ್ ಗಾರ್ಡ್ ಅಲ್ಲಿ ಈ ಮಡ್ ಗಾರ್ಡ್ ಎಲ್ಲ ಬಂದ್ಬಿಟ್ಟು ನಿನಗೆ 5,000 ಆಗುತ್ತೆ. ಇದ್ರಲ್ಲಿ ಏನಿದೆ 5,000 ಕೊಡೋಕ್ಕೆ? ಲೈಕ್ ಅದು ಫುಲ್ ಎದ್ದು ಕಾಣುತ್ತೆ, ಶೋ ಆಗಿ ಕಾಣುತ್ತೆ. ಅದು ಆ್ಯಕ್ಚುಲಿ ಬರೋದು ನಾರ್ಮಲ್ ಮಡ್ ಗಾರ್ಡ್ ಬಂದಿರುತ್ತೆ, ಬಟ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂದರೆ ಇದು ಬರುತ್ತೆ ಹಾಗೆ. ಸೊ ಇದಕ್ಕೆ ಎಷ್ಟಾಯಿತು ಆಫ್ ಮಾರ್ಕೆಟ್? ಫಾಗ್ ಲೈಟಿಗೆಲ್ಲ ಬಂದ್ಬಿಟ್ಟು ನನಗೆ 7,500 ಆಯಿತು. 7,500 7,500. ಓಕೆ, ಇದಕ್ಕೆ ಓಕೆ. ಸುಮ್ಮನೆ ಆಗ್ತಾ ಇದೆ. ಸೊ ಇದು ಯಾವ ಕಂಪನಿ ಗುರು? 7,500 ಅಂತಿದ್ದಾನೆ. ಓಹ್, ಇಂಟರ್ನೆಟಲ್ಲಿ ನೋಡೋಣ. 7,500 ಹಾಂ, 7,500. 7,500 7,500 ಎರಡು ಒಂದೇ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಸೊ ರೇರ್ ಬಂದ್ಬಿಟ್ಟು 100/90 ಕೊಟ್ಟಿದ್ದಾರೆ, 19 ಇಂಚ್ ಟೈರ್ಸು. MRF ಜಾಂಪದ್ದು ಕೊಟ್ಟಿದ್ದಾರೆ. ಬ್ಯಾಕ್ ಬಂದ್ಬಿಟ್ಟು 140/80 ಕೊಟ್ಟಿದ್ದಾರೆ, 17 ಇಂಚ್ ಟೈರ್. MRF ಜಾಂಪರು ಹಾಕಿದ್ದಾರೆ. ಸೊ ಇದು ಗ್ರಿಪ್ಪು ಒಂದು ಮೀಡಿಯಮ್ ಆಗಿದೆ. ಹಾಗೇನು ಅಷ್ಟು ದೊಡ್ಡ ಗ್ರಿಪ್ಪೇನು ಸಿಗುತ್ತೆ ಆಫ್ ರೋಡ್ ಮಾಡೋಂಗ ಅಂತಿಲ್ಲ. ನಾರ್ಮಲಾಗಿ ಎಷ್ಟು ಸಿಗುತ್ತೋ ಅಷ್ಟೇ ಸಿಗುತ್ತೆ. ಮತ್ತು ಈ ಗಾಡಿಯಲ್ಲಿ ಮಾತ್ರ ಎಲ್ಲಿ ನೋಡ್ತೀರೋ ಅಲ್ಲೆಲ್ಲೋ ಸಿಂಬಲ್ ಇದೆ. ಇಲ್ಲಿ ತೋರಿಸ್ತೀನಿ, ಇಲ್ಲಿ ನೋಡಿ ಟ್ರಯಂಫ್ ಸಿಂಬಲು. ಹಾಗೆ ಬನ್ನಿ, ಇಲ್ಲಿ ನೋಡಿ ಟ್ರಯಂಫ್ ಸಿಂಬಲ್. ಹಾಗೆ ಬನ್ನಿ, ಸ್ಕ್ರಾಂಬ್ಲರ್ 400X ಅಂತ ಬರೆದಿದ್ದಾರೆ. ಟ್ರಯಂಫ್ ಒಂದು ನಟ್ಟು ಬೋಲ್ಟಲ್ಲೂ ಟ್ರಯಂಫ್ ಅಂತ ಬರ್ತಿದ್ದಾರೆ ಗುರು. ಎಲ್ಲಿ ನೋಡು ಟ್ರಯಂಫ್ ಅಂತ ಹಾಕಿದ್ದಾರೆ. ಒಂದು 1 hour 2 hour ಗಾಡಿ ನೋಡ್ಸಿ ನನಗೇನು ಗೊತ್ತಾಗಲ್ಲ. ಓನರ್ನ ಕೇಳೋಣ ಏನು ಫಾಲ್ಟ್ ಇದೆ ಅಂತ. ಸೊ ಫಾಲ್ಟ್ ಬಂದ್ಬಿಟ್ಟು ಇಂಜಿನ್ ಹೀಟ್ ಆದಾಗ ಅಲ್ಲೊಂದು ಸೌಂಡ್ಸ್ ಎಲ್ಲ ಬರುತ್ತೆ. ಅದೆಲ್ಲ ಗಾಡಿಯಲ್ಲೂ ಬರುತ್ತೆ. ಪ್ರಾಬ್ಲಮ್ ಇದೆ. ಅದು ಲೈಕ್ ಚೆನ್ನಾಗಿ ಅನ್ಸಲ್ಲ ಸೌಂಡ್ ಕೇಳೋಕ್ಕೆ. ಓಕೆ, ಇನ್ನೊಂದು ಬ್ರೇಕ್ ಅಂತೂ ಲೈಕ್ ಆಟೋ ABS ಇದ್ರು ಬಟ್ ರಪ್ ಅಂತ ನಂಗೆ ಬ್ರೇಕ್ ಸಿಗಲ್ಲ ಆಗಿದೆ ಅದು. ಅದು ಸರ್ವಿಸ್ ಅವ್ರನ್ನ ಕೇಳಬೇಕು. ಬ್ಯಾಕು ಬೈಬ್ರೇಕ್ ಕೊಟ್ಟಿದ್ದಾರೆ, ಫ್ರಂಟು ಬೈಬ್ರೇನೇ ಕೊಟ್ಟಿದ್ದಾರೆ. ಈ ಸ್ಕ್ರಾಂಬ್ಲರ್ 400X ಬಗ್ಗೆ ನಾನು ಹೇಳೋದ್ ಬದಲು ಓನರ್ ಓಡಿಸಿದವರೇ ಎಕ್ಸ್ಪೀರಿಯನ್ಸ್ ಮಾಡಿ ಇಷ್ಟೆಲ್ಲ ಹೇಳಿದ್ದಾರೆ. ಸೊ 3,47,000 ಇಟ್ಸ್ ಅ ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಬಟ್ ನಿಮ್ಮ ಟೇಸ್ಟಿಗೆ ಬಿಟ್ಟಿದ್ದು, ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಬೇಕು ಬೈಕಲ್ಲಿ ಅಂತ ನಿಮ್ಗೆ ಗೊತ್ತಿರುತ್ತೆ. ಪರ್ಸ್ನಲ್ ಚಾಯ್ಸ್ ಅದು. ನಾನು ಇವಾಗ ಬಂದು ಇದೇ ತಗೊಳ್ಳಿ ನೀವು ಇದೇ ಓಡಿಸ್ಬೇಕು, ನೀವು ಇದೇ ರೋಡಲ್ಲಿ ಇಳಿಸ್ಬೇಕು ಅಂತ ಹೇಳೋಕ್ಕಾಗಲ್ಲ. ಸೊ ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಮನಿ ನೀವು ಯಾವ್ದು ತಗೊಳ್ತೀರಾ. ಬಟ್ ಈ ಗಾಡಿ ಹಿಂಗಿದೆ ಅಂತ ನಾವು ಹೇಳಿದ್ದೀವಿ. ಹಾಗೆ ಅಂತ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಹೋಗ್ಬಿಡ್ಬೇಡಿ ಆಯಿತಾ. ಕೀದು ಸ್ಪೆಷಲಿಟಿ ಏನಂದರೆ ಇದರಲ್ಲಿ ಕೀ ಇಮ್ಮೊಬಲೈಸರ್ ಇದೆ. ಸೊ ನಿಮ್ಮ ಗಾಡಿನ ಯಾರು ಫೇಕ್ ಕೀ ಮಾಡಿ ಹಾಕಿ ಗಾಡಿ ತಗೊಂಡು ಹೋಗೋಂತೂ ಸಾಧ್ಯ ಇಲ್ಲ. ಈ ಕೀನೇ ಬೇಕು ಅದು. ಹಾಂ, ಸೊ ಇದು 2 ಸೈಡ್ ABS ಬರುತ್ತೆ. ABS ಆನ್ ಆ್ಯಂಡ್ ಆಫ್ ಮಾಡ್ಬೋದು ಆಫ್ ರೋಡ್ ಮಾಡುವಾಗ. ಹೌದು, 25 ಕೊಟ್ಟಿದೆ ಈಗ ನೋಡ್ಬೋದು ಮೈಲೇಜು. ಬಿಕಾಸ್ ನಾವು ಟೌನಿಂದ ಪ್ಲಸ್ ಇಲ್ಲಿ ಗುಂಡಿ ಎಲ್ಲ ಇತ್ತಲ್ವಾ, ಸೊ ಮೈಲೇಜ್ ಸ್ವಲ್ಪ ಡ್ರಾಪ್ ಆಗಿದೆ.
ಇಲ್ಲಿ ಬಂದ್ಬಿಟ್ಟು ಆಫ್ ರೋಡ್ ಮೂಡು ಇದೆ, ಲೈಕ್ ಆಫ್ ರೋಡಿಗೆ ಆಫ್ ಆಗಿದೆ, ಆನ್ ಕೂಡ ಮಾಡ್ಕೊಂಡು ಎಲ್ಲಿ ಬೇಕಂದ್ರೆ ನುಗ್ಬೋದು. ಭಯ ಇರಬೇಕು, ಭಯ ಗುಂಡ್ಗೆಲ್ ಇರಬೇಕು, ಇಲ್ಲದೆ ಅಲ್ಲ. ಈಗ ಒಂದು ಆನೆ ಬಂದರೆ ಜೀವನದಲ್ಲಿ ಭಯ ಯಾರಿಗೆ ಅಂತ ಗೊತ್ತಾಗುತ್ತೆ ಅವನಿಗೆ. ಭಯ ಇರಬೇಕು, ಭಯ ಗುಂಡ್ಗೆಲ್ ಇರಬೇಕು. ಸೊ ಪ್ಲೇಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ. ನೋಡಿ ಎಷ್ಟು ಸಗದಾಗಿದೆ ಅಂತ. ಈ ಪ್ಲೇಸ್ ಇಲ್ಲಿರೋರಿಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಗೊತ್ತು ಈ ಪ್ಲೇಸ್ ಅಂತ. ಚಾರ್ಜಿಂಗ್ ಪೋರ್ಟು ಕೊಟ್ಬಿಟ್ಟಿದ್ದಾರೆ. ಇದ್ರೊಳಗೆ ಏನಿದೆ ಅಂತ ಗೊತ್ತಿಲ್ಲಪ್ಪ, ತೆಗೆದು ಬೇಡ. ಈ ಥರ ವೆದರ್ಗೆ ಈ ಥರ ಬೈಕ್ ತಗೊಂಡು ಈ ಥರ ರೋಡಲ್ಲಿ ಓಡಾಡೋ ಮಜಾನೇ ಬೇರೆ. ಏನಂತೀರ? ಅದು ಓಡಾಡಿದವ್ರಿಗೆ ಮಾತ್ರ ಗೊತ್ತಾ ಮಜಾ. ಸುಮ್ಮನೆ ಏನೇ ಹೇಳ್ತಿದ್ದೇನೆ, ಈ ಮಳೆ ನಿಂತ್ಕೊಂಡು ಹುಚ್ಚಂತರ ಜೋರಾಗಿ ಮಳೆ ಬರ್ತಿದೆ ಅಂತ ಅನ್ಕೋಬೇಡಿ. ಈ ಟೈಪ್ ಬಂದ್ಬಿಟ್ಟು 835 mm ಆರಾಮಾಗಿ ಫ್ಲಾಟ್ ಫುಟ್ ಆಗುತ್ತೆ ನೋಡಿ, ಏನು ತೊಂದರೆ ಇಲ್ಲ. ಮರಳಿ ಬಾರದ ಊರಿಗೆ ಅಣ್ಣ ಹೋಗವ್ನೆ ಟೂರಿಗೆ, ಮೈ ಹಾಕು ರಿಚ್ಚು. ಸೊ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಎಡಿ ಬ್ಲಾಗ್ ಸೈನಿಂಗ್ ಆಫ್. ಟಾಟಾ, ಬಾಯ್ ಬಾಯ್.